ಎಲ್ಲರಿಗೂ ನಮಸ್ಕಾರ. ನಾವು ಯೂಟ್ಯೂಬ್ ಚಾನಲ್ ಸುಮಾರು ದಿನ ಆಯಿತು ಹಾಕಲಿಲ್ಲ. ಯಾಕಂದರೆ ನಮಗೆ ಒಂದು ಸಮಸ್ಯೆ ಆಗಿತ್ತು. ಅಂದರೆ ನಮ್ಮ ಮನೆಯವ್ರದ್ದು ಅಣ್ಣ ಡೆತ್ ಆದರು, ಮೂರನೇ ಅಣ್ಣ. ಭಾರಿ ಬೇಜಾರದ ಸಂಗತಿ. ಸಡನ್ಲಿ ಆಗಿ ನಾವು ಊರಿಗೆ ಹೋಗಿ ದಸರಾ ಟೈಮಲ್ಲಿ ಊರಿಗೆ ಹೋಗಿ ಬಂದು ಒಂದು 15 ದಿವಸ ಸಹ ಆಗಲಿಲ್ಲ. ಪುನಃ ನಮಗೆ ಕಾಲ್ ಬಂತು. ಸಂಡೇ ದಿವಸ ಕಾಲ್ ಬಂದಿತ್ತು ನಮಗೆ. ಸೋಮವಾರ ಬೆಳಗ್ಗೆ ನಾವು ಸಂಡೇ ಅಥವಾ ಸೋಮವಾರ ಬೆಳಗ್ಗೆ ನಾವು ಇಲ್ಲಿಂದ ಹೊರಟಿದ್ವಿ ಮೊನ್ನೆ. ಮತ್ತು ಅಲ್ಲಿ ಹೋಗುವಾಗ ಇಲ್ಲ ಡೆತ್ ಆದ್ರೆ ಅಂತ ಹೇಳಿದರು. ಭಾರಿ ಬೇಜಾರಾಗ್ತದೆ. ಪಾಪ ಮಕ್ಕಳು ಸಹ ಸಣ್ಣ ಸಣ್ಣದಿದ್ದಾರೆ ಅವ್ರದ್ದು. ಸೊ ಅಲ್ಲೇ ಇದ್ವಿ. ಅದೆಲ್ಲ ಅವ್ರದ್ದೆಲ್ಲ ಕಾರ್ಯ ಎಲ್ಲ ಮುಗಿಸಿ ನಿನ್ನೆ ಎಲ್ಲ ಮೊನ್ನೆ ಬಂದಿದ್ವಿ ಇಲ್ಲಿ ಊರಿಗೆ, ಉಡುಪಿಗೆ ವಾಪಸ್ ಬಂದ್ವಿ. ಸೊ ಅದಕ್ಕಾಗಿ ಯೂಟ್ಯೂಬ್ ಚಾನಲ್ ಎಂತ ಸಹ ಹಾಕಲಿಲ್ಲ. ನಾನು ಒಂದೇ ಯೂಟ್ಯೂಬ್ ಚಾನಲ್ ಹಾಕಿದ ನಂತರನೇ ನಮಗೆ ಮಾರನೇ ದಿನವೇ ನ್ಯೂಸ್ ಬಂದಾಗ ನಾವು ಹೋಗಿದ್ವಿ. ಚಾನಲ್ ಮಾಡಬೇಕಾ ಬೇಡವಾ ಅಂತೇಳಿ ಅದೂ ಗೊತ್ತಾಗ್ತಿಲ್ಲ. ಸೊ ಮಾಡುವ ಅಂತೇಳಿ ಮಾಡ್ತಾಯಿದ್ದೇನೆ. ಇನ್ಮೇಲೆ ಡೈಲಿ ರುಟೀನ್ ಹಾಕ್ತೇನೆ. ಏನಾದರೂ ತಪ್ಪಾದರೆ ಕ್ಷಮಿಸಿ ದಯವಿಟ್ಟು. ಅಂದರೆ ಫಸ್ಟ್ ಮಾಡೋದಲ್ಲ ನಾವು, ನಮ್ಗೆ ಗೊತ್ತಾಗ್ತಾ ಇಲ್ಲ ಸರಿ ಕೆಟ್ಟ, ಆದರೂ ಮಾಡ್ತಾಯಿದ್ದೇವೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಇವತ್ತು ಬೆಳಿಗ್ಗೆ ಎದ್ದು ಎಲ್ಲ ಚಹಾ ಎಲ್ಲ ಆಯಿತು. ಚಹಾಗೆ ಈಗ ಮೀನು ತಂದಿದ್ದೇವೆ, ಬಂಗಡೆ ತಂದಿದ್ದೇವೆ. ಸೊ ಇನ್ಮೇಲೆ ಚಾನಲ್ ಬರ್ತಾ ಇರ್ತದೆ ಡೈಲಿ ರುಟೀನ್, ಎಲ್ಲರೂ ನೋಡಿ. ಮಧ್ಯಾಹ್ನಕ್ಕೆ ಇವತ್ತು ಬಂಗಡೆ ಮತ್ತು ಸ್ವಲ್ಪ ಇದೆಂತ ಕಲ್ಲೂರು ಅಂತ ಹೇಳ್ತಾರೆ, ಅದು ತೊಗೊಂಡಿದ್ದೇನೆ ಫ್ರೈ ಮಾಡಲಿಕ್ಕೆ. ಗ್ರೀನ್ ಮಸಾಲ ಮಾಡಿ ಫ್ರೈ ಮಾಡ್ತೇನೆ. ಮತ್ತು ರಸಮ್ಗೆ ಟೊಮಟೆ ರಸಮ್ ಮಾಡುವಂತೇಳಿ ರಸಮ್ಗೆ ಕಡ್ದಿಟ್ಟಿದ್ದೇನೆ. ಸೊ ಮಾಡುವ ವಿಧಾನ ನಂದು ಇನ್ನೊಂದು ಚಾನಲ್ ಉಂಟಲ್ಲ, ರೆಸಿಪಿ ಚಾನಲ್, ಅದರಲ್ಲಿ ಹಾಕ್ತೇನೆ ಬಂಗಡೆ ಫ್ರೈ ಇದೆಲ್ಲ. ಇವತ್ತು ಗ್ರೀನ್ ಮಸಾಲ ಅಥವಾ ಪುಳಿ ಮುಂಚಿ ಅಂತ ಹೇಳ್ತಾರೆ, ಅದನ್ನು ಮಾಡ್ತೇನೆ. ಅದು ನಂದು ಈ ರೆಸಿಪಿ ಚಾನಲಲ್ಲಿ ಬರ್ತದೆ. ಅದನ್ನು ನೋಡಿ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಅದನ್ನು ಸಹ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮೀನು ಫ್ರೈಗೆ ರೆಡಿ ಆಗ್ತಾ ಉಂಟು. ರಸಮಿಗೆ ಆಚೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಮೀನು ಫ್ರೈದು ರೆಸಿಪಿ ಹಾಕ್ತೇವೆ ಯೂಟ್ಯೂಬ್ ಚಾನಲಲ್ಲಿ. ಕಾಲ್ ಫ್ರೈ ಅದು ನೋಡಿ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಫ್ಯಾನ್ಸ್, ದೊಡ್ಡ ಫ್ಯಾನ್ ಬಿಗ್ ಬಾಸ್ ಅದು. ಇವರು ಮಾಡ್ತಾ ಇದ್ದಾರೆ. ಅಪ್ಪ ಕೆಲಸದಿಂದ ಊಟಕ್ಕೆ ಬಂದಿದ್ದಾರೆ. ಮೀನು ಫ್ರೈ, ಮೊಸರು ಗೊಜ್ಜು ಮತ್ತು ಟೊಮೆಟೊ ಸಾರು ಎಲ್ಲ ಊಟ ಮಾಡ್ತಾ ಇದ್ದಾರೆ. ಟಿ ವಿ ನೋಡ್ತಾ ಊಟ ಮಾಡ್ತಾ ಇದ್ದೇವೆ. ಸಂಜೆ ಚಹಾ ಕುಡಿತಾ ಇದ್ದೇವೆ. ಆಂಟಿ ಗೋಳಿ ಬಜ್ಜಿ ತಂದಿದ್ರು, ಸುಂದ ಆಂಟಿ ಗೋಳಿ ಬಜ್ಜಿ ತಂದದ್ದು ಹಂಗಾಗಿ. ಮತ್ತು ವಡಪಾವ್ ತಿಂದಾಯಿತು. ಇಲ್ಲಿ ನೋಡಿ ತಿನ್ನೋದು. ಸುಂದ ಆಂಟಿ ದೊಡ್ಡ ಮಗಳು ಇವಳು, ಬಜ್ಜಿ ಪೋಖ್ರಿ. ಮತ್ತು ಸಣ್ಣ ಮಗಳು ಅಮ್ಮ. ಚಹಾ ಆಗ್ತಾ ಉಂಟು. ನಾವೀಗ ಎಲ್ಲಿ ಹೊರಟಿದ್ದೀವಿ ಈಗ? ನಾವೀಗ ಇವ್ರದ್ದು ಅಣ್ಣನ ಮಗನ ಹೆಂಡತಿ ಮನೆಗೆ, ನಮ್ಮ ಮನೆಯವ್ರದ್ದು ದೊಡ್ಡ ಅಣ್ಣನದ್ದು ಅವ್ರದ್ದು ಹೆಂಡತಿ ಮನೆಗೆ ಹೋಗ್ತಿದ್ದೀವಿ. ಇಲ್ಲಿ ಹತ್ತಿರವೇ ಬಂಟೆಕಲ್ಲ ಅಂತೇಳಿ ಬಿಸಿ ರೋಡು. ಈಗ ಅಲ್ಲಿ ಹೋಗ್ತಿದ್ದೀವಿ. ಅವರು ಡೆಲಿವರಿ ಆಗಿದ್ದು ಮೊನ್ನೆ. ಮತ್ತು ಈಗ ನಾವು ಊರಿಗೆ ಹೋಗಿ ಬಂದಮೇಲೆ ನಾವು ಹೋಗಲಿಲ್ಲ, ಅದಕ್ಕೆ ಒಂದು ಸಲ ಹೋಗಿ ನೋಡಿ ಬರ್ತೇವೆ. ಈಗ ಅಲ್ಲಿ ಹೋಗ್ತಾ ಇದ್ದೇವೆ. ನಾವೀಗ ಹೊರಡಿದ್ವಿ. ಮತ್ತು ಇವರು ಸಹ ಬರ್ತಾ ಇದ್ದಾರೆ. ಹೊರಡಿದ್ವಿ ನಾವು. ಹೊರಡಿದ್ವಿ ಸೊಸೆ ಮನೆಗೆ ಮಗು ನೋಡಲಿಕ್ಕೆ. ಎಲ್ಲ ಫ್ಯಾಮಿಲಿ ಬ್ಲ್ಯಾಕ್ ಕಾಡ್ತಾ ಉಂಟು. ಈಗ ನೋಡಿ ನೈಟ್ ಊಟ ಮಾಡ್ತಾ ಇದ್ದಾರೆ. ರಾತ್ರಿದು ಊಟ ಆಗ್ತಾ ಉಂಟು. ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ತಾ ಇದ್ದಾರೆ. ಇವರು ಮೀನು ಫ್ರೈ ಮಾತ್ರ ತಿಂತಾರೆ, ಇವರು ಊಟ ಮಾಡೋದಿಲ್ಲ ಅಂತ. ಮನೆಯವರು ಊಟ ಕೂತ್ಕೊಂಡಿದ್ದಾರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರೂ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಇವತ್ತಿನ ಇಲ್ಲಿದ್ದು ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೇನೆ. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಗುಡ್ ನೈಟ್.